ಸಾರ್ವಜನಿಕ ಚರ್ಚೆ ಮೈದಾನದಲ್ಲಿ ಕ್ರಿಕೆಟ್ ಕ್ರೀಡಾ ಲೋಕ. ರಾಜ್ಯದಲ್ಲಿ ಯಾವುದೇ ಒಂದು ಪಕ್ಷ ಅಧಿಕಾರಕ್ಕೆ ಬರಬೇಕಾದರೆ ಸಾವಿರಾರು ಕೋಟಿ ಖರ್ಚು ಆಗಬಹುದೆಂದು ಕೆಲವರ ಬ್ಯಾಟಿಂಗ್. ರಾಜ್ಯದಲ್ಲಿ ಯಾವುದೇ ಪಕ್ಷದ ಚುನಾಯಿತ ಸರ್ಕಾರ ಕೆಡವಲು ಸುಮಾರು 500 ಕೋಟಿ ಖರ್ಚಾಗಬಹುದೆಂದು ಕೆಲವರ ಬೌಲಿಂಗ್. ರಾಜ್ಯದ ಯಾವುದೇ ಒಂದು ಕ್ಷೇತ್ರದಲ್ಲಿ ಶಾಸಕರಾಗಬೇಕಾದರೆ ಸುಮಾರು ಕೋಟಿಗಟ್ಟಲೆ ಹಣ ಖರ್ಚಾಗಬಹುದೆಂದು ಕೆಲವರ ಕ್ಯಾಚಿಂಗ್. 2026 ಸೆಪ್ಟೆಂಬರ್ 5ರಂದು ಖಚಿತ ರಾಜಕೀಯ ಪ್ರಚಂಡ ಬಿರುಗಾಳಿ ರೋಮಾಂಚನ. ಸುಭದ್ರ ಸರ್ಕಾರಕ್ಕೆ ಸುನಾಮಿ ಸತ್ವ ಪರೀಕ್ಷೆ ಸಂಭವ ಎಂದು ರಾಜ್ಯ ಸುದ್ದಿ ಸೆಂಟರ್ ಬೆಂಗಳೂರು ಈ ಸುದ್ದಿ ಸಂಸ್ಥೆ ನಡೆಸಿದ ವಿಶೇಷ ಸಮೀಕ್ಷೆಯಿಂದ ತಿಳಿದು ಬಂದಿದೆ. ರಾಜ್ಯದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ, ಡಾಕ್ಟರ್ ಜಿ. ಪರಮೇಶ್ವರ್ ಅವರು ಉಪಮುಖ್ಯಮಂತ್ರಿಯಾಗಿ 60 ದಿನಗಳ ಕಳೆದರೂ 2ನೇ ಸಚಿವ ಸಂಪುಟ ವಿಸ್ತರಣೆ ಸಂಪೂರ್ಣವಾಗಿ ಯಶಸ್ವಿ ಆಗಲಿಲ್ಲ. ಇದಕ್ಕೆ ಕಾರಣ ಏನೆಂದರೆ ಹೈಕಮಾಂಡಿನ ಒಂದು ಪಟ್ಟಿ, ಡಿ.ಕೆ. ಶಿವಕುಮಾರ್ ಒಂದು ಪಟ್ಟಿ, ಸಿದ್ದರಾಮಯ್ಯನವರ ಒಂದು ಪಟ್ಟಿ, ಹಾಗೆ ಹರಿಪ್ರಸಾದ್ ಇವರ ಒಂದು ಪಟ್ಟಿ. ಹೀಗೆ ಪಟ್ಟಿಗಳ ಮೇಲೆ ಪಟ್ಟಿಗಳು ಹುಟ್ಟಿಕೊಂಡು ತೀರ್ಮಾನಗಳು ಉಲ್ಟಾಪಲ್ಟಾ ಆಗಿ ಸುಮಾರು ವಿಸ್ತರಣೆಗೆ 60 ದಿನಗಳು ಕಳೆದು ಹೋದವು. ರಾಜ್ಯದ ಇತಿಹಾಸದಲ್ಲಿ ಇದು ಒಂದು ಐತಿಹಾಸಿಕ ದಾಖಲೆ. ಅರ್ಧಮರ್ಧ ಸಚಿವ ಸಂಪುಟ ರಚನೆಯಾಗಿ 60 ದಿನಗಳು ಕಳೆದರೂ ಸಚಿವ ಸಂಪುಟದ ವಿಸ್ತರಣೆ ಪೂರ್ತಿಯಾಗಿ ಆಗಲಿಲ್ಲ ಎಂಬುದು ಈ ರಾಜ್ಯದ ಜನತೆಯ ಚರ್ಚೆಯಾಗಿದೆ. ಈಗ ಗುಲ್ಬರ್ಗಾ ಜಿಲ್ಲೆಯಿಂದ, ಬೀದರ್ ಜಿಲ್ಲೆಯಿಂದ, ಈ ಎರಡು ಜಿಲ್ಲೆಗಳಿಂದ ನೋಡಿದಾಗ ಈಗಾಗಲೇ ಲಿಂಗಾಯತ ಸಮಾಜದಿಂದ ಈಶ್ವರ್ ಖಂಡ್ರೆ ಸಚಿವರಾಗಿದ್ದಾರೆ. ಇತ್ತ ಪ್ರಿಯಾಂಕ ಖರ್ಗೆ ಮತ್ತು ಶರಣಪ್ರಕಾಶ್ ಪಾಟೀಲ್ ಗುಲ್ಬರ್ಗಾ ಅಂದರೆ ಈಗಿನ ಕಲಬುರಗಿ ಜಿಲ್ಲೆಯಿಂದ ಸಚಿವರಾಗಿದ್ದಾರೆ. ಈಗ ಯಾರಿಗೆ ಕೊಡಬೇಕು? ಇನ್ನು 1 ಅಥವಾ 2 ಸಚಿವ ಸ್ಥಾನ ಕೊಡಬೇಕಾಗಿದೆ. ಇಲ್ಲಿ ಬರ್ತಕ್ಕಂಥ ಪ್ರಮುಖ ಸಮಸ್ಯೆ ಎಂದರೆ ಹೈದರಾಬಾದ್ ಕರ್ನಾಟಕದಲ್ಲಿ, ಈಗಿನ ಕಲ್ಯಾಣ ಕರ್ನಾಟಕದಲ್ಲಿ ಹಿಂದುಳಿದ ವರ್ಗಕ್ಕೆ ಕೊಡಬೇಕು ಅಥವಾ ಮುಸ್ಲಿಂ ಜನಾಂಗ ಕೊಡಬೇಕು ಅಥವಾ ಮುಂದುವರೆದ ಜನಾಂಗ ಲಿಂಗಾಯತ ಜನಾಂಗ ಕೊಡಬೇಕು ಎಂಬುದು ಪ್ರಶ್ನೆಯಾಗಿದೆ. ಹೈಕಮಾಂಡ್ಗೆ ಇದು ಒಂದು ಕಗ್ಗಂಟಾಗಿದೆ. ಫಾತಿಮಾ ಅಂದರೆ ಮುಸ್ಲಿಂ ಲೇಡಿ ಶಾಸಕಿ ಇವರಿಗೆ ಸಚಿವ ಸ್ಥಾನ ಕೊಡಬೇಕೆಂದು ಮುಸ್ಲಿಂ ನಾಯಕರು ಹೈಕಮಾಂಡಿನ ಬೆನ್ನು ಬಿದ್ದಿದ್ದಾರೆ. ಪ್ರಿಯಾಂಕಾ ಖರ್ಗೆ ಅವರ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ರಾಜಕೀಯ ಬ್ಯಾಕ್ಬೋನ್ ಭದ್ರವಾಗಬೇಕಾದರೆ ಕನಿಜಾ ಫಾತಿಮ್ ಇವರಿಗೆ, ಮುಸ್ಲಿಂ ಶಾಸಕಿ ಇವರಿಗೆ ಸಚಿವ ಸ್ಥಾನ ಕೊಡಬೇಕೆಂದು ಮುಸ್ಲಿಂ ಜನಾಂಗದ ಒತ್ತಾಯವಾಗಿದೆ. ಇತ್ತ ಸಿದ್ದರಾಮಯ್ಯನವರ ಬಲಗೈ ಬಂಟ ಲಿಂಗಾಯತ ಜನಾಂಗದ B.R. ಪಾಟೀಲ್ ಇವರಿಗೆ ಸಚಿವ ಸ್ಥಾನ ಕೊಡಬೇಕೆಂದು ಲಿಂಗಾಯತ ಸಮಾಜದ ಒತ್ತಡವಾಗಿದೆ. ಇತ್ತ ಹಿಂದುಳಿದ ವರ್ಗಕ್ಕೆ ಮಾಜಿ ಮುಖ್ಯಮಂತ್ರಿ ಧರ್ಮಸಿಂಗ್ ಪುತ್ರರಾದ ಅಜಯ್ ಸಿಂಗ್ ಇವರಿಗೆ ಸಚಿವ ಸ್ಥಾನ ಕೊಡಲೇಬೇಕೆಂದು ದಿಗ್ವಿಜಯ್ ಸಿಂಗ್ ಇಂದು ಬೆಂಗಳೂರಿಗೆ ಬಂದು ಮುಖ್ಯಮಂತ್ರಿಯವರ ಜೊತೆ ಚರ್ಚೆ ನಡೆಸಿದ್ದಾರೆಂದು ತಿಳಿದು ಬಂದಿದೆ. ಇತ್ತ ಯಾದಗಿರಿ ಜಿಲ್ಲೆಯಿಂದ ಶರಣಬಸಪ್ಪ ದರ್ಶನಾಪುರ್ ಖಚಿತವಾಗಿದ್ದರೂ ರಾಯಚೂರು ಜಿಲ್ಲೆಯಿಂದ ಬಸನಗೌಡ ದದ್ದಲ್ ಮತ್ತು ಬಸನಗೌಡ ಬಾದರ್ಲಿ ಮತ್ತು ಬಸನಗೌಡ ಹಂಪನಗೌಡ ಬಾದರ್ಲಿ ಈ ತ್ರಿಮೂರ್ತಿಗಳ ನಡುವೆ ಭಾರೀ ಪ್ರಮಾಣದ ತಿಕ್ಕಾಟ ನಡೆದಿದೆ. ಇತ್ತ ಕೊಪ್ಪಳ ಜಿಲ್ಲೆಯಿಂದ ಇಲ್ಲೇ ಸಹಿತವಾಗಿ ಬಸವರಾಜ ರಾಯರೆಡ್ಡಿ, ಶಿವರಾಜ್ ತಂಗಡಗಿ, ರಾಘವೇಂದ್ರ ಹಿಟ್ನಾಳ್ ಇವರ ಮೂವರ ನಡುವೆ ಭಾರೀ ಮುಷ್ಟಿಯುದ್ಧ, ಮಂತ್ರಿ ಸ್ಥಾನಕ್ಕಾಗಿ ಮುಷ್ಟಿಯುದ್ಧ ಸಾಗಿದೆ. ಆದರೆ ಇತ್ತ ವಿಜಯನಗರ ಜಿಲ್ಲೆಯಲ್ಲಿ ಗವಿಯಪ್ಪ ಹಿರಿಯ ಶಾಸಕರು, ಇತ್ತ
ಕೂಡ್ಲಿಗಿ ಶಾಸಕ ಡಾಕ್ಟರ್ ಶ್ರೀನಿವಾಸ್ ಇವರ ನಡುವೆ ಸಚಿವ ಸ್ಥಾನಕ್ಕೆ ಹಣಾಹಣಿ ನಡೆದಿದೆ. ಇತ್ತ ಬಳ್ಳಾರಿ ಜಿಲ್ಲೆಯಿಂದ ನೋಡಬೇಕಂದ್ರೆ ನಾಗೇಂದ್ರ, ನಾರಾ ಭರತ್ ರೆಡ್ಡಿ, ಅನ್ನಪೂರ್ಣಿಮಾ ಈ ಮೂವರ ನಡುವೆ ಭಾರಿ ಪ್ರಮಾಣದ ಸೆಣಸಾಟ ಸಾಗಿದ್ದು, ಯುವ ಜನಾಂಗದಿಂದ ನಾರಾ ಭರತ್ ರೆಡ್ಡಿ ಇವರಿಗೆ ಕೊಟ್ಟರೆ ನಾಗೇಂದ್ರ ಇವರು ಮುಖ್ಯಮಂತ್ರಿಯವರ ಬಲಗೈ ಬಂಟರಾಗಿದ್ದು, ಇವರಿಗೆ ಸಹಿತವಾಗಿ ಇವರ ಬೆಂಬಲಿಗರು ಸಚಿವ ಸ್ಥಾನ ಕೊಡಬೇಕೆಂದು ಭಾರಿ ಬಿರುಗಾಳಿಯನ್ನು ಬೀಸಿದ್ದಾರೆ. ಇತ್ತ ಅನ್ನಪೂರ್ಣಿಮಾ ಅಂದ್ರೆ ಸಂಡೂರು ಶಾಸಕಿ ಸಿದ್ದರಾಮಯ್ಯನ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರ ಬೆಂಬಲದಿಂದ ಸಚಿವರಾಗುವುದು ಖಚಿತ ಎಂದು ಇವರ ಬೆಂಬಲಿಗರು ಡಂಗುರ ಸಾರುತ್ತಿದ್ದಾರೆ. ಇತ್ತ ದಾವಣಗೆರೆ ಜಿಲ್ಲೆಯಿಂದ ಎಸ್ ಮಲ್ಲಿಕಾರ್ಜುನ್ ಇವರು ಸಚಿವ ಸ್ಥಾನಕ್ಕೆ ಖಚಿತವಾಗಿದ್ದರು. ಶಿವಗಂಗಾ ಬಸವರಾಜ್, ಶಾಂತನಗೌಡ, ಬಸವಂತಪ್ಪ ಮತ್ತು ದೇವೇಂದ್ರಪ್ಪ ಇವರೆಲ್ಲರೂ ಸಚಿವ ಸ್ಥಾನ ಕೊಡಲೇಬೇಕೆಂದು ಹೈಕಮಾಂಡ್ ಮುಂದೆ ಭಾರಿ ಬಿರುಗಾಳಿಯನ್ನೇ ಬೀಸಿದ್ದಾರೆ. ಇತ್ತ ತುಮಕೂರು ಅಥವಾ ಇನ್ನು ಚಿತ್ರದುರ್ಗ ಜಿಲ್ಲೆಯಿಂದ ರಘುಮೂರ್ತಿ ಸಚಿವ ಸ್ಥಾನ ಖಚಿತವಾಗಿದ್ದರೂ NY ಗೋರ್ಪಡೆ ಸುಮ್ಮನೆ ಕುಳಿತಿಲ್ಲ, ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಸಹಿತವಾಗಿ ಕೊಟ್ಟಿದ್ದಾರೆ. ಇತ್ತ ತುಮಕೂರು ಜಿಲ್ಲೆಯ ತಿಪಟೂರಿನ ಶಾಸಕ ಷಡಕ್ಷರಿ ಒಂದು ಹೊಸ ಬಾಂಬನ್ನೇ ಸಿಡಿಸಿದ್ದಾರೆ. ಅದು ಏನೆಂದರೆ, ದಕ್ಷಿಣ ಕರ್ನಾಟಕದಿಂದ ನಾನೊಬ್ಬನೇ ಲಿಂಗಾಯತ ಶಾಸಕನಾಗಿದ್ದು ಆಷಾಢದ ನಂತರ ಸಚಿವ ಸಂಪುಟ ವಿಸ್ತರಣೆಯಾಗುತ್ತದೆ, ನಾನು ಸಚಿವನಾಗುವುದು ಖಚಿತ ಎಂದು ಒಂದು ರಾಜಕೀಯ ಹೊಸ ಬಾಂಬನ್ನೇ ಸಿಡಿಸಿದ್ದಾರೆ. ಈ ಒಂದು ಹೇಳಿದ್ದನ್ನು ಈ ರಾಜ್ಯದ ಜನತೆ ಬಹಳ ಸೂಕ್ಷ್ಮವಾಗಿ ಗಂಭೀರವಾಗಿ ಚರ್ಚೆ ಮಾಡತೊಡಗಿದ್ದಾರೆ. ಆದರೆ ಒಡ್ಡರ ಜನಾಂಗದಿಂದ ಪಾವಗಡದ ಶಾಸಕರಾದ ವೆಂಕಟೇಶ್ ಇವರಿಗೆ ಸಚಿವ ಸ್ಥಾನ ಕೊಡಬೇಕೆಂದು ಹೈಕಮಾಂಡ್ ತೀರ್ಮಾನ ಮಾಡಿದೆ ಎಂದು ಹೈಕಮಾಂಡ್ ಮೂಲಗಳಿಂದ ತಿಳಿದು ಬಂದಿದೆ. ಬೆಂಗಳೂರು ನಗರ ಜಿಲ್ಲೆಯಿಂದ ಈಗಾಗಲೇ 4 ಸಚಿವ ಸ್ಥಾನವನ್ನು ನೀಡಲಾಗಿದೆ. ಇನ್ನು 1 ಅಥವಾ 2 ಕೊಡಬೇಕೋ ಅಥವಾ ಬೇಡವೇ ಎಂಬುದರ ಬಗ್ಗೆ ಚರ್ಚೆ ಹೈಕಮಾಂಡ್ ನಡೆಸಿದೆ. ಇದು ಒಂದು ಕಗ್ಗಂಟಾಗಿ ಪರಿಣಮಿಸಿದೆ. ಇನ್ನೊಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ರಾಹುಲ್ ಗಾಂಧಿಗೆ ಬೇಕಾಗಿರುವ ಮತ್ತು ಮುಖ್ಯಮಂತ್ರಿಗೆ ಬಲಗೈ ಬಂಟ ಶರತ್ ಬಚ್ಚೇಗೌಡ ಇವರಿಗೆ ಸಚಿವ ಸ್ಥಾನ ಖಚಿತ ಎಂದು ದೆಹಲಿ ಮೂಲಗಳಿಂದ ತಿಳಿದು ಬಂದಿದೆ. ಕೋಲಾರ ಜಿಲ್ಲೆ ಅಥವಾ ಬೆಂಗಳೂರು ದಕ್ಷಿಣ ಜಿಲ್ಲೆ SC ಬಾಲಕೃಷ್ಣ ಸಚಿವರಾಗುವುದು ಖಚಿತವಾಗಿದ್ದರೂ ಇಕ್ಬಾಲ್ ಹುಸೇನ್ ಸುಮ್ಮನೆ ಕುಳಿತಿಲ್ಲ. ಇತ್ತ ಕೋಲಾರ ಜಿಲ್ಲೆಯಿಂದ ರೂಪಕಲಾ ಶಶಿಧರ್ ಇವರಿಗೆ ಸಚಿವ ಸ್ಥಾನ ಖಚಿತವಾಗಿದ್ದರೂ SN ನಾರಾಯಣಸ್ವಾಮಿ ತಮ್ಮದೇ ಆದ ಒಂದು ಬಿರುಗಾಳಿಯನ್ನು ಬೀಸಿದ್ದಾರೆ. ಇತ್ತ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಪ್ರದೀಪ್ ಈಶ್ವರ್ ಖಚಿತವಾಗಿದ್ದರೂ ಸುಧಾಕರ್ ಸುಮ್ಮನೆ ಕುಳಿತಿಲ್ಲ. ಇತ್ತ ಮಂಡ್ಯ ಜಿಲ್ಲೆಯಿಂದ ರವಿಕುಮಾರ್ ಗಾಣಿಗ ಇವರು ಯುವಕೋಟದಿಂದ ಸಚಿವ ಸ್ಥಾನ ಖಚಿತವಾಗಿದ್ದರೂ ನರೇಂದ್ರ ಸ್ವಾಮಿ ಬೆಂಬಲಿಗರು ನಮ್ಮ ಶಾಸಕರೇ ಸಚಿವರಾಗುತ್ತಾರೆಂದು ಡಂಗುರ ಸಾರುತ್ತಿದ್ದಾರೆ. ಇತ್ತ ಮೈಸೂರು ಜಿಲ್ಲೆಯಿಂದ SC ಮಾದೇವಪ್ಪ ಅಹಿಂದ ನಾಯಕ ಮಾಜಿ ಮುಖ್ಯಮಂತ್ರಿಯವರ ಬಲಗೈ ಬಂಟ ಇವರು ಸಚಿವರಾಗುತ್ತಾರೋ ಅಥವಾ ವಿಧಾನಸಭೆಯ ಸ್ಪೀಕರ್ ಆಗುತ್ತಾರೋ ಎಂಬುದು ಹೈಕಮಾಂಡ್ ನಿರ್ಧಾರ ಮಾಡಬೇಕಾಗಿದೆ. ತನ್ವೀರ್ ಸೇಠ್ ಇವರು ಸಹಿತವಾಗಿ DK ಶಿವಕುಮಾರ್ ಬೆಂಬಲದಿಂದ ಸಚಿವರಾಗುವುದು ಖಚಿತ ಎಂದು ಅವರ ಬೆಂಬಲಿಗರು ಡಂಗುರ ಸಾರುತ್ತಿದ್ದಾರೆ. ಇತ್ತ ಚಾಮರಾಜನಗರ ಜಿಲ್ಲೆಯಿಂದ ಉಪ್ಪಾರ ಜನಾಂಗದ ಪುಟ್ಟರಂಗ ಶೆಟ್ಟಿ ಸಚಿವರಾಗುವುದು ಖಚಿತ ಎಂದು ದೆಹಲಿ ಮೂಲಗಳಿಂದ ತಿಳಿದು ಬಂದಿದೆ. ಇತ್ತ ಹಾಸನ ಜಿಲ್ಲೆಯಿಂದ ಏಕೈಕ ಶಾಸಕ ಶಿವಲಿಂಗೇಗೌಡ ಸಚಿವರಾಗುವುದು ಖಚಿತ ಮತ್ತು ಚಿಕ್ಕಮಗಳೂರು ಜಿಲ್ಲೆಯಿಂದ ರಾಜೇಗೌಡ ಸಚಿವರಾದರೆ ಶಿವಮೊಗ್ಗ ಜಿಲ್ಲೆಯಿಂದ ಗೋಪಾಲ್
ಗೋಪಾಲಕೃಷ್ಣ ಬೇಲೂರು ಇವರು ಸಚಿವರಾಗುವುದು ಖಚಿತವಾಗಿದೆ. ಹಾವೇರಿ ಜಿಲ್ಲೆಯಿಂದ ಶ್ರೀನಿವಾಸ ಮಾನೆ ಸಚಿವರಾದರೆ, ಧಾರವಾಡ ಜಿಲ್ಲೆಯಿಂದ ಎಚ್ ಕೋನರೆಡ್ಡಿ, ಗದಗ ಜಿಲ್ಲೆಯಿಂದ HK ಪಾಟೀಲ್, ಬಾಗಲಕೋಟೆ ಜಿಲ್ಲೆಯಿಂದ ಕಾಶಪ್ಪನವರ್, ವಿಜಯಾನಂದ ಕಾಶಪ್ಪನವರ್, ವಿಜಾಪುರ ಜಿಲ್ಲೆಯಿಂದ CS ನಾಡಗೌಡ, ಬೆಳಗಾವಿ ಜಿಲ್ಲೆಯಿಂದ ಲಕ್ಷ್ಮಣ್ ಸವಡಿ, ಲಕ್ಷ್ಮೀ ಹೆಬ್ಬಾಳ್ಕರ್, ಇತ್ತ ಕಾರವಾರ ಜಿಲ್ಲೆಯಿಂದ ಶ್ರೀಶೈಲ್, ಕೊಡಗು ಜಿಲ್ಲೆಯಿಂದ AS ಪಣ್ಣಣ್ಣ ಸಚಿವರಾಗುವುದು ಖಚಿತ ಎಂದು ದೆಹಲಿ ಮೂಲಗಳಿಂದ ತಿಳಿದು ಬಂದಿದೆ. ಇನ್ನು 9 ಜನ AICC ಕಾರ್ಯದರ್ಶಿಗಳನ್ನಾಗಿ ಮಾಡಬೇಕೆಂದು ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆಯಾಗತೊಡಗಿದೆ. ಜೈ ಹಿಂದ್, ಜೈ ಕರ್ನಾಟಕ. NG ಕಾರಟಗಿ, ಹಿರಿಯ ಪತ್ರಕರ್ತರು, ಬೆಂಗಳೂರು.